ಇವೆಲ್ಲದರ ನಡುವೆ ಪಾಕ್ ವಿರುದ್ಧ ಪ್ರತಿಕಾರಕ್ಕೆ ಮುಹೂರ್ತ ಫಿಕ್ಸ್ ಆಯ್ತಾ ಅನ್ನುವಂತ ಪ್ರಶ್ನೆ. ಏಪ್ರಿಲ್ ತಿಂಗಳಲ್ಲಿ ನಡೆದಂತಹ ಪಹಲ್ಗಾಮ್ ದಾಳಿಗೆ ಭಾರತ ಪ್ರತಿಕಾರವನ್ನು ತೀರಿಸಿಕೊಳ್ಳುತ್ತೆ. ಈ ಪ್ರತಿಕಾರಕ್ಕೆ ಮುಹೂರ್ತ ಫಿಕ್ಸ್ ಆಯ್ತಾ ಅನ್ನೋ ಪ್ರಶ್ನೆ. ಪಹಲ್ಗಾಮ್ ದಾಳಿಯ ಪ್ರತಿಕಾರಕ್ಕೆ ಮುಹೂರ್ತ ಫಿಕ್ಸ್ ಆಯ್ತಾ ಅನ್ನೋ ಪ್ರಶ್ನೆ. ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂಥದ್ದೊಂದು ಸುಳಿವನ್ನು ಕೊಟ್ಟಿದ್ದಾರೆ. ಮೇಲಿಂದ ಮೇಲೆ ಸಭೆಗಳನ್ನ ಮಾಡಿದ್ರು. ಯಾವ ಘಟನೆ ಆಗದೇ ಇದ್ದಿದ್ರೆ 7ನೇ ತಾರೀಕಿಗೆ ಪ್ರಧಾನಿ ನರೇಂದ್ರ ಮೋದಿ ರಷ್ಯಾ ರಾಜಧಾನಿ ಮಾಸ್ಕೋದಲ್ಲಿ ಇರಬೇಕಾಗಿತ್ತು. 2ನೇ ಮಹಾಯುದ್ಧದ ಸಂಭ್ರಮಾಚರಣೆ, ಗೆಲುವು ಸಾಧಿಸಿದ್ದಕ್ಕೆ ಒಂದು ಸಂಭ್ರಮಾಚರಣೆ ಕಾರ್ಯಕ್ರಮ ಇತ್ತು. ಅದಕ್ಕೆ ಚೀಫ್ ಗೆಸ್ಟ್ ಆಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ರಷ್ಯಾದ ಅಧ್ಯಕ್ಷರ ಆಹ್ವಾನ ಕೊಟ್ಟಿದ್ರು. ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಬರ್ತೀವಿ ಅಂತ ಹೇಳಿದ್ರು. ಯಾವಾಗ ಈ ಘಟನೆ ಆಯ್ತಲ್ಲ, ಈ ಘಟನೆ ಆದ ನಂತರ ಅವರ ಪ್ರವಾಸ ಕ್ಯಾನ್ಸಲ್ ಆಯಿತು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಹೋಗ್ತಾರೆ ಈ ಕಾರ್ಯಕ್ರಮಕ್ಕೆ ಭಾರತದ ಪ್ರತಿನಿಧಿಯಾಗಿ ಅಂತ, ಅದು ಕೂಡ ಕ್ಯಾನ್ಸಲ್ ಆಯಿತು. ಇದು ಒಂದು ಭಾಗ. ಮತ್ತೊಂದು ಕಡೆ 3 ಪಡೆಗಳ ಜೊತೆಗೆ ನಿರಂತರವಾಗಿ ಸಭೆಗಳು, ಅಧಿಕಾರಿಗಳ ಜೊತೆಗೆ ಮೇಲಿಂದ ಮೇಲೆ ಸಭೆಗಳು. ಮತ್ತೊಂದು ಕಡೆ ಗಡಿ ಭಾಗದಲ್ಲಿ ಎಲ್ಲ ಪಡೆಗಳಿಂದ ಯುದ್ಧದ ಸಿದ್ಧತೆ, ಅದು ವಾಯುಪಡೆ, ನೌಕಾಪಡೆ, ಭೂಸೇನೆ. ಈ 3 ಪಡೆಗಳಿಂದಲೂ ಕೂಡ ಯುದ್ಧಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಒಂದು, ಇದು ಭಾರತದ ಭಾಗ. ಮತ್ತೊಂದು ಕಡೆ ಪಾಕಿಸ್ತಾನ ಏನ್ ಮಾಡ್ತಾ ಇದೆ, ಚೀನಾ, ಅಮೆರಿಕ ಸೇರಿದಂತೆ ಮುಸ್ಲಿಂ ಬಾಹುಳ್ಯದ ರಾಷ್ಟ್ರಗಳಿಗೆ ಮನವಿ ಮಾಡ್ತಾ ಇದೆ ಪಾಕಿಸ್ತಾನ, ದಯವಿಟ್ಟು ನಮ್ಮ ಮೇಲಾಗೋ ಯುದ್ಧವನ್ನು ತಡೀರಿ, ಭಾರತಕ್ಕೆ ಮನವಿ ಮಾಡಿ ಅಂತ. ಯಾವಾಗ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ಆಯ್ತಲ್ಲ, ಜಗತ್ತೇ ಹೇಳ್ತು ನರೇಂದ್ರ ಮೋದಿ ಅವರು ನಾಯಕತ್ವವನ್ನು ವಹಿಸಿದ್ರೆ ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧ ಸ್ಟಾಪ್ ಆಗುತ್ತೆ ಅಂತ, ಯುದ್ಧ ಸ್ಟಾಪ್ ಆಗುತ್ತೆ, ಮಧ್ಯಸ್ಥಿಕೆ ವಹಿಸಬೇಕು ಭಾರತ ಅಂತ. ಅಮೆರಿಕದವರು ಮನವಿ ಮಾಡಿದ್ರಂತೆ, ಬೇಡ ಹೀಗೆ ಅಂತ. ಭಾರತ ತನ್ನ ನಿರ್ಧಾರವನ್ನು ಸ್ಪಷ್ಟವಾಗಿ ಹೇಳಿದೆ. ಮತ್ತೊಂದು ಕಡೆ 3 ಪಡೆಗಳಿಗೂ ಕೂಡ ನರೇಂದ್ರ ಮೋದಿ ಅವರು ನಿಮ್ಮ ಸ್ವಾತಂತ್ರ್ಯ ಯಾವ ಸಂದರ್ಭ ಸಿಗುತ್ತೆ ಆ ಸಂದರ್ಭದಲ್ಲಿ ಹೊಡೆದು ಉರುಳಿಸಿ ಅಂತ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ, ಫ್ರೀಡಂ ಕೊಟ್ಟಿದ್ದಾರೆ. ಯುದ್ಧ ಸಿದ್ಧತೆಗಳು, ರಫೇಲ್ ಯುದ್ಧ ವಿಮಾನಗಳ ಖರೀದಿಯಾಗಿದೆ. ಮತ್ತೊಂದು ಕಡೆ ರಾಜತಾಂತ್ರಿಕವಾಗಿ ಕೆಲವೊಂದಿಷ್ಟು ನಿರ್ಧಾರಗಳು. ನಿನ್ನೆ ಒಂದು ಮಹತ್ವದ ಆದೇಶ, ಯಾವುದೇ ವಸ್ತುವನ್ನು ಕೂಡ ಇಲ್ಲಿಂದ ಪಾಕಿಸ್ತಾನಕ್ಕೆ ರಫ್ತು ಮಾಡುವಂತಿಲ್ಲ, ಪಾಕಿಸ್ತಾನದ ಯಾವುದೇ ವಸ್ತುಗಳನ್ನು ಭಾರತಕ್ಕೆ ಆಮದು ಮಾಡಿಕೊಳ್ಳುವಂತಿಲ್ಲ. ಆಮದು ಮತ್ತು ರಫ್ತು ಎರಡೂ ಕೂಡ ಪಾಕಿಸ್ತಾನದಿಂದ ಮತ್ತು ಭಾರತದಿಂದ ಎಲ್ಲವೂ ಕೂಡ ನಿಷೇಧ ಆಗಿದೆ. ಮತ್ತೊಂದು ಕಡೆ ರಾಜತಾಂತ್ರಿಕವಾಗಿ ಹೇಗೆ ಪಾಕಿಸ್ತಾನಕ್ಕೆ ಏಟು ಕೊಡಬೇಕು ಆ ಏಟನ್ನು ಭಾರತ ಕೊಡ್ತಾ ಬರ್ತಾ ಇದೆ. ರಕ್ಷಣಾ ಸಚಿವರ ಪ್ರವಾಸ ರದ್ದಾಗಿದೆ, ಪ್ರಧಾನಿಗಳ ಪ್ರವಾಸ ರದ್ದಾಗಿದೆ. ಮತ್ತೊಂದು ಕಡೆ ಯುದ್ಧದ ಸಿದ್ಧತೆಗಳು ಕಾಣಸಿಗ್ತಾ ಇವೆ. ಏರ್ ಸ್ಟ್ರೈಕ್ ಮಾಡ್ತಾರೋ, ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಾರೋ, ಅಥವಾ ನೇರವಾಗಿ ಪಾಕಿಸ್ತಾನಕ್ಕೆ ಅಟ್ಯಾಕ್ ಮಾಡ್ತಾರೋ ಗೊತ್ತಿಲ್ಲ. ಇಂಥದ್ದೊಂದು ಪ್ರಯತ್ನ ಅಂತೂ ಸದ್ಯಕ್ಕೆ ಗಡಿ ಭಾಗಗಳಲ್ಲಿ ಆಗ್ತಾ ಇದೆ. ಯುದ್ಧದ ಭೀತಿಯಲ್ಲಿ ಪಾಕಿಸ್ತಾನ ಹೆದರ್ತಾ ಇದೆ. ನಾನು ನಿನ್ನೆ ಕೂಡ ಇದನ್ನು ಹೇಳ್ತಾ ಇದ್ದೆ. ಏಕಾಏಕಿಯಾಗಿ ಮಧ್ಯರಾತ್ರಿ 2:30 ಪಾಕಿಸ್ತಾನದ ರಕ್ಷಣಾ ಸಚಿವರು ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಹೇಳ್ತಾರೆ, ಭಾರತ ನಮ್ಮನ್ನ 36 ಗಂಟೆಗಳಲ್ಲಿ ನಮ್ಮ ದೇಶದ ಮೇಲೆ ದಾಳಿ